ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ವೇಸ್ಟ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳ ಮುಖಾಂತರ FPOಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಮತ್ತೊಬ್ಬ ರೈತರು ನಮ್ಮ ಭೂಸಿರಿ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಗದಿಗಪ್ಪ ಕರಿನವ್ರು ಅಂತ. ಇದು ಯಾವ ಊರು, ಯಾವ ತಾಲೂಕು? ಇದು ನಮ್ಮದು ಕರಿಕಟ್ಟಿರಿ, ನವದತ್ತಿ ತಾಲೂಕು, ಬೆಳಗಾಂ ಜಿಲ್ಲಾ ರೀ. ಓಕೆ. ಸೊ ಯಾವ ಬೆಳೆಗೆ ನಮ್ಮ ಭೂಸಿರಿ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಸ್ಪ್ರೇ ಮಾಡೋದು? ನಿಮ್ಮ ಇನ್ನಿನ ನಾವು ಮೇಡಮ್ ಹೆಸರು ಬೆಳೆಗೆ ಸ್ಪ್ರೇ ಮಾಡಿ ಡಮ್ಮಿ ಆಗಿ ಇದನ್ನು ಮಾಡ್ಯಾವ್ರಿ. ಡೆಮೋ ಆಗಿ ಮಾಡಿ. ಡೆಮೋ ರೀ. ಓಕೆ. ಸೊ ಹಾಕಿದಾದ ನಂತರ ವ್ಯತ್ಯಾಸ ಏನು ಅನ್ನಿಸ್ತು? ವ್ಯತ್ಯಾಸ ಮೇಡಮ್, ಈಗ ನಾವು ಯೂಸ್ ಮಾಡಿದ ಎಣ್ಣೆ ಒಂದು ಸ್ವಲ್ಪ ಕಲರು ಡಿಮ್ ಐತ್ರಿ, ಮತ್ತು ಒಂದು ಸ್ವಲ್ಪ ರೋಗ ಬಾಧೆನೂ ಐತ್ರಿ. ನೀವು ಕೊಟ್ಟ ಎಣ್ಣೆಯಲ್ಲಿ ನಮ್ಗೆ ಒಂದು ಸ್ವಲ್ಪ ಗ್ರೌತು ಮತ್ತು ಕಲರ್ ಸ್ವಲ್ಪ ಚೆನ್ನಾಗಿ ಬಂದೈತ್ರಿ ಮೇಡಮ್. ಚೆನ್ನಾಗಿ ಬಂದೈತಿ. ಓಕೆ. ಹೂವು ಕಾಯಿ? ಹೂವು ಮೇಡಮ್ ಇದು ಇನ್ನೂ ಎಲ್ಲ ಮೊಗ್ಗು ಮತ್ತು ಹೂವು ಎಲ್ಲ ಚಲೋ ಇದೆ ಮೇಡಮ್, ಚೆನ್ನಾಗಿ ಬಂದಿದೆ. ಓಕೆ. ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಇದನ್ನು ಯೂಸ್ ಮಾಡಲಿಕ್ಕೆ ಒಳ್ಳೆಯದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಓಕೆ. ಸೊ ಇದು ಹೆಸರು ಎಷ್ಟು ದಿನ ಆಗಿದ್ದಾಗ ನೀವು ಇದನ್ನು ಸ್ಪ್ರೇ ಮಾಡಿದ್ರಿ? ನಾನು 20 ದಿನಕ್ಕೆ ನಂತರ ಒಂದು ಸ್ಪ್ರೇ ಮಾಡಿದ್ರಿ. ಈ ಸ್ಪ್ರೇ ಕೊಟ್ಟು. ಓಕೆ. ಸೊ ಆತ್ಮೀಯ ರೈತ ಬಂದವರು ಸರ್ ಮಾತುಗಳನ್ನ ಕೇಳಿದ್ರಿ. ಇವರು ಹೆಸರು ಬೆಳೆಗೆ ಸ್ಪ್ರೇ ಮಾಡಿರುವಂಥದ್ದು. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ 2 ಸಾಲನ್ನು ಅವರು ಸ್ಪ್ರೇ ಮಾಡಿದ್ದಾರೆ ಡೆಮೋ ರೀತಿಯಲ್ಲಿ. ಸೊ ನೀವು ನೋಡ್ಬೋದು ಆ ಕಡೆ ಹೊಲಕ್ಕೂ ಕೂಡ ಈ ಸಾಲಿಗೂ ಕೂಡ ತುಂಬ ವ್ಯತ್ಯಾಸ ಇರುವಂಥದ್ದು. ಸೊ ಬೆಳವಣಿಗೆ ಚೆನ್ನಾಗಿದೆ, ಹಸಿರು ಇರುವಂಥದ್ದು, ಮತ್ತು ಹೂ ಕಾಯಿ ಚೆನ್ನಾಗಿ ಕಚ್ಚಿರುವಂಥದ್ದು ನೀವು ನೋಡ್ಬೋದು. ಆ ಹೊಲ ನೀವು ಏನು ನೋಡ್ತಾ ಇದ್ದೀರಾ ಅದರಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ನೀವು ನೋಡಿಲ್ಲ ಅಂತ ಹೇಳಿ ಅವ್ರ ಮಾತು ಮುಖಾಂತರ ಇವತ್ತು ತಿಳಿಸ್ಕೊಟ್ರು. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ಇಲ್ಲೇ ನಿಮ್ಮ ಆಸುಂಡಿ ಸೊಸೈಟಿಯಲ್ಲಿ ಇದು ಸಿಗೋವಂಥದ್ದು. ಸೊ ಎಲ್ಲ ಸುತ್ತಮುತ್ತ ಸವದತ್ತಿ ತಾಲೂಕಿನ ಸುತ್ತಮುತ್ತ ಗ್ರಾಮ ರೈತ ಬಾಂಧವರು ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ಜೊತೆಗೆ ನಮ್ಮದು ವಿಶುದ್ಧ ಭೂಸಿರಿ ಗೊಬ್ಬರಗಳು ಕೂಡ ಇದ್ದಾವೆ, ಅದನ್ನು ಕೂಡ ಬಳಕೆ ಮಾಡ್ಕೋಬೋದು. ಇದನ್ನು ಹೆಸರು, ಉದ್ದು, ಸೋಯಾ, ತೊಗರಿ, ಗೊಂಜಾಳ ಮಾತ್ರ ಅಲ್ಲ ಎಲ್ಲ ಬೆಳೆಗಳಿಗೂ ಇದನ್ನು ಬಳಕೆ ಮಾಡ್ಕೋಬೋದು. ಸೊ ನೀವು ಒಳ್ಳೆ ರಿಸಲ್ಟನ್ನು ಕಾಣ್ತೀರಿ. ಒಳ್ಳೆ ಹೂ ಕಾಯಿ ಕಚ್ಚುತ್ತೆ, ಗ್ರೋತ್ ಚೆನ್ನಾಗಿ ಬರುತ್ತೆ, ಹಸಿರಿರುವಂಥದ್ದು. ಸೊ ಬೆಳವಣಿಗೆನೂ ಚೆನ್ನಾಗಿ ಕೊಡುವಂಥದ್ದು. ಇದನ್ನು 2-3 ಸಲ ನೀವು ಹೆಸರು ಬೆಳೆಗೆ ಏನು ಪ್ರತಿ ತಿಂಗಳು ಒಂದೊಂದು ಬಾರಿ ಮಾಡ್ಕೊಂಬಂದ್ರಿ ಅಂದರೆ ಹೂ ಕಾಯಿನೂ ಚೆನ್ನಾಗಿ ಬರ್ತದೆ ನಿಮಗೆ. ಸೊ ಹಾಗಾಗಿ ಎಲ್ಲ ಬೆಳೆಗಳಿಗೂ ಇದನ್ನು ಬಳಕೆ ಮಾಡ್ಕೋಬೋದ್ರಿಂದ ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಆಸುಂಡಿ ಸೊಸೈಟಿಯಲ್ಲಿ ಸಿಗುತ್ತೆ. ಬೆಟಗೇರಿ ಸೊಸೈಟಿ, ಗೋಕಾಕ್ ಸೊಸೈಟಿ ಆಗಿರ್ಬೋದು, ಮತ್ತು ನಮ್ಮ ಮಮದಾಪುರ ಸೊಸೈಟಿ ಮತ್ತು ಅಕ್ಕಿಸಾಗರ ಸೊಸೈಟಿಯಲ್ಲಿ ಸಿಗ್ತದೆ. ಮತ್ತು ಬೀದರ್ ಭಾಗದಲ್ಲೂ ಇದೆ, ಕೋಸ್ಟಲಲ್ಲಿದೆ. ಸೊ ನೀವು ನಮಗೆ ಕರೆ ಮಾಡಿದ್ರೆ ಸೊ ಎಲ್ಲ ಬೆಳೆಗಳಿಗೂ ಬಳಸ್ಬೋದಾಗಿರೋದ್ರಿಂದ ಸೊ ಉತ್ತಮ ಮೀನಿನ ಮೂಲವನ್ನು ಹೊಂದಿರುವಂಥ ಗೊಬ್ಬರ, ನಿಮಗೆ ಲೈಸೆನ್ಸ್ ಇರುವಂಥ ಸರ್ಕಾರಿ ಲೈಸೆನ್ಸ್ ಇರುವಂಥ ಗೊಬ್ಬರ ಆಗಿರೋದ್ರಿಂದ ಒಳ್ಳೆ ರಿಸಲ್ಟನ್ನು ಇದು ತಂದು ಕೊಡ್ತದೆ. ಸೊ ಹಾಗಾಗಿ ಎಲ್ಲ ರೈತರು ಇದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.